ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಖಾಸಗಿ ಪತ್ರ ಅಥವಾ ವೈಯಕ್ತಿಕ ಪತ್ರವನ್ನು ಯಾವ ರೀತಿ ಸರಿಯಾಗಿ ಬರೆಯೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ. ವೈಯಕ್ತಿಕ ಪತ್ರವನ್ನು ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ ಮತ್ತು ದೊಡ್ಡಮ್ಮ, ಚಿಕ್ಕಮ್ಮ ಹೀಗೆ ರಕ್ತ ಸಂಬಂಧಿಕರಿಗೆ ಬರೆಯೋದಕ್ಕೆ ಬಳಸ್ತಾರೆ. ಮತ್ತು ಆತ್ಮೀಯರಿಗೆ, ಸ್ನೇಹಿತರಿಗೆ ಬರೆಯೋದಕ್ಕೂ ಕೂಡ ವೈಯಕ್ತಿಕ ಪತ್ರಗಳನ್ನು ಮೊದಲು ಬಳಸಲಾಗ್ತಾ ಇತ್ತು. ಆದರೆ ಇವಾಗ ಇಂಟರ್ನೆಟ್ ಜಮಾನದಲ್ಲಿ ಕೈಯಲ್ಲಿ ಒಂದು ಸ್ಮಾರ್ಟ್ಫೋನ್ ಇರೋದ್ರಿಂದ ಕಣ್ಣು ಮುಚ್ಚಿ ಕಂಡುಬಿಡೋಷ್ಟರಲ್ಲಿ ವಿಡಿಯೋ ಕಾಲನ್ನೇ ಮಾಡಿಬಿಡ್ಬೋದು. ಹಾಗಾಗಿ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಯಾರು ಕೂಡ ಈಗ ಜಾಸ್ತಿ ವೈಯಕ್ತಿಕ ಪತ್ರಗಳನ್ನು ಬಳಸ್ತಾ ಇಲ್ಲ. ಆದರೂ ಕೂಡ ನಾವು ಎಕ್ಸಾಮ್ ದೃಷ್ಟಿಯಿಂದ ವೈಯಕ್ತಿಕ ಪತ್ರವನ್ನು ಬರೆಯೋದು ಹೇಗೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಬೇಸಿಕಲಿ ವೈಯಕ್ತಿಕ ಪತ್ರದ ಫಾರ್ಮೆಟ್ ಹೇಗಿರುತ್ತೆ ಅಂದರೆ ಕ್ಷೇಮ, ಶ್ರೀ, ದಿನಾಂಕ. ಮೊದಲನೇ ಲೈನಲ್ಲಿ ಎಡಗಡೆಗೆ ಕ್ಷೇಮ, ಮಧ್ಯದಲ್ಲಿ ಶ್ರೀ ಮತ್ತೆ ಬಲಗಡೆಗೆ ದಿನಾಂಕ ಇರುತ್ತೆ. ದಿನಾಂಕದ ಕೆಳಗಡೆಗೆ ಇಂದ ಇರುತ್ತೆ. ಇಲ್ಲಿ ನೀವು ಯಾರು ಪತ್ರವನ್ನ ಬರೀತಾರೋ ಅಥವಾ ಪ್ರಶ್ನೆಯಲ್ಲಿ ಯಾರನ್ನ ಉದಾಹರಣೆಯಾಗಿ ಕೊಟ್ಟಿರ್ತಾರೋ ಅವರ ಡೀಟೇಲ್ಸ್ ಅನ್ನ ಬರೀಬೇಕಾಗಿರುತ್ತೆ. ಇದಾದ್ಮೇಲೆ ಒಂದು ಲೈನ್ ಅನ್ನು ಬಿಟ್ಟು ಎಡಭಾಗಕ್ಕೆ ಸಂಬೋಧನೆಯನ್ನ ಬರೀಬೇಕಾಗಿರುತ್ತೆ. ಸಂಬೋಧನೆ ಅಂದ್ರೆ ಯಾರನ್ನ ನೀವು ಹೇಗೆ ಗೌರವ ಕೊಟ್ಟು ಕರಿಬೇಕು ಅನ್ನೋದು. ಉದಾಹರಣೆಗೆ ತಂದೆಗೆ ಪತ್ರ ಬರಿತಾ ಇದ್ರೆ ತೀರ್ಥರೂಪ ತಂದೆಯವರಿಗೆ ಅಂತ ಬರೀಬೇಕಾಗಿರುತ್ತೆ. ತಾಯಿಯವ್ರಿಗಾದ್ರೆ ಮಾತೃಶ್ರೀ ತಾಯಿಯವರಿಗೆ ಅಂತ ಬರೀಬೇಕಾಗಿರುತ್ತೆ. ದೊಡ್ಡಪ್ಪ ಚಿಕ್ಕಪ್ಪ ಅವ್ರಿಗಾದ್ರೆ ತೀರ್ಥರೂಪ ತಂದೆಯ ಸಮಾನರಾದ ಅಂತ ಬರೀಬೇಕಾಗಿರುತ್ತೆ. ದೊಡ್ಡಮ್ಮ ಚಿಕ್ಕಮ್ಮ ಆದ್ರೆ ಮಾತೃಶ್ರೀ ಸಮಾನರಾದ ಅಂತ ನಿಮ್ಮ ಫ್ರೆಂಡ್ಸ್ಗೆ ಪತ್ರವನ್ನ ಬರಿತಾ ಇದ್ರೆ ಪ್ರೀತಿಯ ಗೆಳೆಯನಿಗೆ, ಗೆಳತಿಗೆ ಅಂತ ಬರೀಬೇಕಾಗಿರುತ್ತೆ. ಇದನ್ನ ಸಂಬೋಧನೆ ಅಂತ ಕರೀತಾರೆ. ಸಂಬೋಧನೆಯನ್ನ ಬರೆದಾದ್ಮೇಲೆ ಪತ್ರದ ಒಡಲನ್ನ ಬರೀಬೇಕಾಗಿರುತ್ತೆ. ಪತ್ರದ ಒಡಲನ್ನ ಬರೆಯೋದಕ್ಕಿಂತ ಮುಂಚೆ ಮುಖ್ಯವಾಗಿ 3 ವಿಷಯಗಳನ್ನ ನೆನಪಲ್ಲಿಟ್ಕೋಬೇಕು. ಒಂದು, ಪತ್ರದ ಒಡಲನ್ನ ಬರೆಯೋದಕ್ಕೆ ಶುರು ಮಾಡಬೇಕಾದ್ರೆ ಪತ್ರವನ್ನ ಯಾರಿಗೆ ಬರಿತಾ ಇರ್ತೀರೋ ಅವರ ಕುಶಲೋಪರಿಯನ್ನ ವಿಚಾರಿಸೋದು. ಎರಡನೇದು, ಮುಖ್ಯ ವಿಷಯದ ಬಗ್ಗೆ ತಿಳಿಸೋದು. ಮೂರನೇದು, ಉಳಿದವರ ಬಗ್ಗೆ ಕೊನೆಯಲ್ಲಿ ವಿಚಾರಿಸೋದು. ಈ 3 ಪಾಯಿಂಟ್ಗಳನ್ನ ಬರೆದ್ರೆ ಪತ್ರದ ಒಡಲು ಕವರ್ ಆಗುತ್ತೆ. ಪತ್ರದ ಒಡಲನ್ನ ಬರೆದಾದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ವಂದನೆಗಳೊಂದಿಗೆ ಅಂತ ಬರಿಬೇಕಾಗಿರುತ್ತೆ. ಇದಾದ್ಮೇಲೆ ಬಲಗಡೆಗೆ ಸಹಿಯನ್ನ ಮಾಡಬೇಕಾಗಿರುತ್ತೆ. ಸಹಿಯನ್ನ ಮಾಡಬೇಕಾದ್ರೆ ನೀವು ಯಾರಿಗೆ ಪತ್ರವನ್ನ ಬರಿತಾ ಇದ್ದೀರಾ ಅವರಿಗೆ ನೀವು ಏನಾಗಬೇಕು ಅನ್ನೋದನ್ನ ಬರಿಬೇಕಾಗಿರುತ್ತೆ. ಉದಾಹರಣೆಗೆ ನಿಮ್ಮ ತಂದೆಗೆ ನೀವು ಪತ್ರವನ್ನ ಬರಿತಾ ಇದ್ರೆ ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಅಂತ ಬರೆದು ಕೆಳಗಡೆ ಸೈನ್ ಅನ್ನ ಮಾಡಬೇಕಾಗಿರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಹೊರ ವಿಳಾಸ ಅಂದ್ರೆ ಯಾರಿಗೆ ನೀವು ಪತ್ರವನ್ನ ಬರಿತಾ ಇದ್ದೀರಾ ಅವರ ಡೀಟೇಲ್ಸ್ ಅನ್ನ ಹಾಕಬೇಕಾಗುತ್ತೆ. ಹೊರ ವಿಳಾಸವನ್ನ ಯಾಕೆ ಹಾಕ್ತಿವಿ ಅಂದ್ರೆ ಇದನ್ನ ಪೋಸ್ಟ್ ಮಾಡಬೇಕಾಗಿರೋದ್ರಿಂದ ಹಾಕಬೇಕಾಗುತ್ತೆ. ಇಷ್ಟು ವೈಯಕ್ತಿಕ ಪತ್ರ ಅಥವಾ ಖಾಸಗಿ ಪತ್ರದ ಫಾರ್ಮೆಟ್ ಆಗಿರುತ್ತೆ. ಈ ಫಾರ್ಮೆಟ್ ಅನ್ನ ನೀವು ನೀಟಾಗಿ ಕಲ್ತ್ಕೊಂಡ್ರೆ ಸಾಕು, ಯಾವುದೇ ರೀತಿಯ ವೈಯಕ್ತಿಕ ಪತ್ರವನ್ನು ಕೂಡ ನೀವು ಆರಾಮಾಗಿ ಬರಿಬಹುದು. ಈಗ ವೈಯಕ್ತಿಕ ಪತ್ರದ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಪ್ರಶ್ನೆ ಈ ರೀತಿ ಇದೆ: ನಿಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ಪ್ರವಾಸಕ್ಕೆ ಹೋಗಲು ಹಣವನ್ನು ಕೇಳಿ ನಿಮ್ಮ ತಂದೆಯವರಿಗೆ ಒಂದು ಪತ್ರವನ್ನು ಬರೆಯಿರಿ. ನಾನು ಮೊದಲೇ ಹೇಳಿರುವ ಹಾಗೆ ಯಾವುದೇ ಪತ್ರಲೇಖನದ ಪ್ರಶ್ನೆ ಇದ್ದಾಗ ಯಾವುದೇ ಲೆಟರ್ ರೈಟಿಂಗ್ ಕ್ವಶನ್ ಇರಲಿ ಅದರಲ್ಲಿ 3 ವಿಷಯಗಳನ್ನ ನೋಡಿ. ಒಂದು, ಯಾರಿಗೆ ಪತ್ರ ಬರೀಬೇಕು. 2, ಯಾರು ಪತ್ರವನ್ನು ಬರಿತಾ ಇದ್ದಾರೆ. 3, ಯಾವ ವಿಷಯದ ಬಗ್ಗೆ ಪತ್ರ ಬರಿತಾ ಇದ್ದಾರೆ. ನಮಗೆ ಕೊಟ್ಟಿರೋ ಪ್ರಶ್ನೆಯಲ್ಲಿ ಯಾರಿಗೆ ಪತ್ರ ಬರೀಬೇಕು ಅಂದರೆ ತಂದೆಗೆ ಪತ್ರ ಬರೀಬೇಕು. ಯಾರು ಬರಿತಾ ಇರೋರು ಅಂದರೆ ನೀವೇ ಆಗ್ತೀರಾ ಅಥವಾ ಎಕ್ಸಾಂಪಲ್ ಆಗಿ ಬೇರೆ ಹೆಸರನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಯಾವ ವಿಷಯದ ಬಗ್ಗೆ ಪತ್ರ ಬರೀಬೇಕು ಅಂದರೆ ಪ್ರವಾಸಕ್ಕೆ ಹೋಗೋದಕ್ಕೆ ಹಣ ಬೇಕಾಗಿರೋದ್ರಿಂದ ಆ ವಿಚಾರವಾಗಿ ನೀವು ಪತ್ರವನ್ನು ಬರೀಬೇಕಾಗಿದೆ. ಈಗ ಪತ್ರವನ್ನು ಬರೆಯೋದಕ್ಕೆ ಶುರು ಮಾಡೋಣ. ಮೊದಲಿಗೆ ಎಡಭಾಗಕ್ಕೆ ಕ್ಷೇಮ, ಮಧ್ಯದಲ್ಲಿ ಶ್ರೀ ಮತ್ತೆ ಬಲಭಾಗದಲ್ಲಿ ದಿನಾಂಕವನ್ನ ಹಾಕೋಣ. ದಿನಾಂಕದ ಕೆಳಗಡೆಗೆ ಇಂದ ಅಂತ ಬರೆದು ಅದರ ಕೆಳಗಡೆಗೆ ಯಾರು ಪತ್ರವನ್ನ ಬರೀತಾರೋ ಅವರ ಡೀಟೇಲ್ಸ್ ಅನ್ನ ಹಾಕೋಣ. ನಾನು ಎಕ್ಸಾಂಪಲ್ಗೆ ದಿಶಾ ಅಂತ ತಗೊಂಡಿದ್ದೀನಿ. ದಿಶಾ 9ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ಟಿ ನರಸೀಪುರ. ಇಂದ ಡೀಟೇಲ್ಸ್ ಆದ್ಮೇಲೆ ಒಂದು ಲೈನ್ ಅನ್ನ ಬಿಟ್ಟು ಎಡಗಡೆಗೆ ಸಂಬೋಧನೆಯನ್ನ ಬರೆಯೋಣ. ತಂದೆಗೆ ಪತ್ರ ಬರಿತಾ ಇರೋದ್ರಿಂದ ತೀರ್ಥರೂಪ ತಂದೆಯವರಿಗೆ ಅಂತ ಹಾಕ್ಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದ್ರೂ ತಾಯಿಗೆ ಪತ್ರ ಬರಿತಾ ಇದ್ರೆ ಮಾತೃಶ್ರೀ ತಾಯಿಯವರಿಗೆ ಅಂತ ಹಾಕ್ಬೇಕಾಗಿತ್ತು. ಇದಾದ್ಮೇಲೆ ಪತ್ರದ ಒಡಲನ್ನ ಬರಿಬೇಕಾಗಿರುತ್ತೆ. ನಾನು ಮೊದಲೇ ಹೇಳಿದ್ದೀನಿ, ವೈಯಕ್ತಿಕ ಪತ್ರದ ಒಡಲನ್ನ ಬರಿಬೇಕಾದ್ರೆ 3 ವಿಷಯಗಳಾಗಿ ಡಿವೈಡ್ ಮಾಡಬೇಕು. ಒಂದು, ಯಾರಿಗೆ ಪತ್ರವನ್ನ ಬರಿತಾ ಇದ್ದೀರೋ ಅವರ ಕುಶಲೋಪರಿಯನ್ನ ವಿಚಾರಿಸಬೇಕು, ಅಂದ್ರೆ ಅವರನ್ನ ಚೆನ್ನಾಗಿದ್ದೀರಾ ಅಂತ ಕೇಳಬೇಕು. 2, ಮೇನ್ ವಿಷಯದ ಬಗ್ಗೆ ಬರಿಬೇಕು. ಕ್ವಶನ್ ಅಲ್ಲಿ ಯಾವ ವಿಷಯವನ್ನ ಕೊಟ್ಟಿರ್ತಾರೋ ಅದರ ಬಗ್ಗೆ ಬರಿಬೇಕು. 3, ಉಳಿದವರ ಕುಶಲೋಪರಿಯನ್ನ ವಿಚಾರಿಸಬೇಕು, ಅಂದ್ರೆ ಉಳಿದವರ ಬಗ್ಗೆ ಕೇಳಬೇಕು. ತಂದೆಗೆ ಪತ್ರ ಬರಿತಾ ಇರೋದ್ರಿಂದ ಮೊದಲಿಗೆ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗಳಾದ ದಿಶಾ ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀವು ಕೂಡ ಅಲ್ಲಿ ಕ್ಷೇಮವಾಗಿದ್ದೀರಾ ಎಂದು ಭಾವಿಸಿದ್ದೇನೆ. ಇಷ್ಟು ಬರೆದ್ರೆ ಯಾರಿಗೆ ಪತ್ರ ಬರಿತಾ ಇದ್ದೀರೋ ಅವರ ಕುಶಲೋಪರಿಯನ್ನ ವಿಚಾರಿಸಿದಾಗೆ ಆಗುತ್ತೆ. ನೆಕ್ಸ್ಟ್ ಈಗ ಮುಖ್ಯ ವಿಷಯಕ್ಕೆ ಬರೋಣ. ಮುಖ್ಯ ವಿಷಯವೇನೆಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯ ವತಿಯಿಂದ ಮೈಸೂರು, ತಲಕಾಡು, ಸೋಮನಾಥಪುರ ಮುಂತಾದ ಸ್ಥಳಗಳಿಗೆ
ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇದು ಶೈಕ್ಷಣಿಕ ಪ್ರವಾಸವಾಗಿರೋದ್ರಿಂದ ನನಗೂ ಹೋಗಲು ಆಸೆಯಾಗಿದೆ. ಆದ್ದರಿಂದ ನನಗೆ 500 ರೂಪಾಯಿಗಳನ್ನು ಕಳಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕ್ವಶನ್ ಅಲ್ಲಿ ನಿಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಹಣವನ್ನು ಕೇಳಿ ನಿಮ್ಮ ತಂದೆಯವರಿಗೆ ಪತ್ರ ಬರೆಯಿರಿ ಅಂತ ಇದೆ. ಅದಕ್ಕೆ ತಕ್ಕ ಹಾಗೆ ಮೈನ್ ಟಾಪಿಕ್ ಅನ್ನ ಬರೆಯಲಾಗಿದೆ. ಯಾವಾಗ ಪ್ರವಾಸಕ್ಕೆ ಹೋಗೋದು, ಯಾವ ಸ್ಥಳಗಳಿಗೆ ಹೋಗ್ತಾ ಇರೋದು, ಮತ್ತೆ ಇದಕ್ಕೆ ಎಷ್ಟು ಹಣ ಬೇಕಾಗುತ್ತೆ, ಎಲ್ಲ ಡೀಟೇಲ್ಸ್ ಅನ್ನ ಇಲ್ಲಿ ಬರೆಯಲಾಗಿದೆ. ಪ್ರತಿಯೊಂದು ಕ್ವಶನ್ಗೂ ಕೂಡ ನೀವು ಇದೇ ರೀತಿ ಸರಿಯಾಗಿ ಅರ್ಥ ಮಾಡಿಕೊಂಡು ವಿವರವಾಗಿ ಬರೀಬೇಕಾಗಿರುತ್ತೆ. ಪತ್ರದ ಒಡಲಿನ ಕೊನೆಯಲ್ಲಿ ಮಾತೃಶ್ರೀ ತಾಯಿಯವರು ಮತ್ತೆ ಅಣ್ಣನನ್ನು ಕೇಳಿದೆನೆಂದು ತಿಳಿಸಿ ಅಂತ ಮನೆಯಲ್ಲಿ ಉಳಿದವರ ಬಗ್ಗೆ ವಿಚಾರಿಸಬೇಕಾಗುತ್ತೆ. ಅಥವಾ ಮನೆಯವರನ್ನ ಕೇಳಿದೆನೆಂದು ಹೇಳಿ ಉಳಿದ ವಿಷಯ ಊರಿಗೆ ಬಂದು ಮಾತನಾಡುತ್ತೇನೆ ಅಂತ ಕೂಡ ಬರಿಬಹುದಾಗಿರುತ್ತೆ. ಇದಾದ್ಮೇಲೆ ವಂದನೆಗಳೊಂದಿಗೆ ಅಥವಾ ನಮಸ್ಕಾರಗಳೊಂದಿಗೆ ಅಂತ ಬರೆದು ನೆಕ್ಸ್ಟ್ ಲೈನ್ ಅಲ್ಲಿ ಬಲಗಡೆಗೆ ಇಂತಿ ನಿಮ್ಮ ಪ್ರೀತಿಯ ಮಗಳು ಅಥವಾ ಹುಡುಗ ಆಗಿದ್ರೆ ಇಂತಿ ನಿಮ್ಮ ಪ್ರೀತಿಯ ಮಗ ಅಂತ ಹಾಕಿ ಸೈನ್ ಅನ್ನ ಮಾಡಿ. ನೆಕ್ಸ್ಟ್ ಎಡಗಡೆಗೆ ಪತ್ರ ಹೋಗಿ ತಲುಪಬೇಕಲ್ಲ, ಹಾಗಾಗಿ ಹೊರ ವಿಳಾಸ ಅಂತ ಬರೆದು ಇವರಿಗೆ ಅಂತ ಬರೆದು ತಂದೆ ಡೀಟೇಲ್ಸ್ ಅನ್ನ ಹಾಕಿ. ನಾನಿಲ್ಲಿ ನಿಂಗರಾಜು, ಡೋರ್ ನಂಬರ್ 18, ಗುಂಡ್ಲುಪೇಟೆ ಅಂತ ಹಾಕಿದ್ದೀನಿ. ವೈಯಕ್ತಿಕ ಪತ್ರ ಅಂದ್ರೆ ಇಷ್ಟೇನೆ, ತುಂಬಾ ಸಿಂಪಲ್ ಆಗಿರುತ್ತೆ. ಮೊದಲಿಗೆ ಕ್ವಶನ್ ಅನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಾನು ಹೇಳಿದ ಫಾರ್ಮೆಟ್ ಪ್ರಕಾರವಾಗಿ ಪತ್ರವನ್ನ ಬರಿತಾ ಹೋಗಿ. ಈಗ ಇನ್ನೊಂದು ವೈಯಕ್ತಿಕ ಪತ್ರವನ್ನ ಬಹಳ ಸಿಂಪಲ್ ಆಗಿ ಬರೆಯೋಣ. ಪ್ರಶ್ನೆ ಹೀಗಿದೆ: ನಿಮ್ಮನ್ನು ಗಣಂಗೂರಿನ ಮೊರಾರ್ಜಿ ದೇಸಾಯಿ ಶಾಲೆಯ ರಾಕೇಶ್ ಎಂದು ಭಾವಿಸಿಕೊಂಡು ಹಾಸನದಲ್ಲಿರುವ ನಿಮ್ಮ ತಾಯಿಗೆ ವಾರ್ಷಿಕ ಪರೀಕ್ಷೆ ಶುಲ್ಕವನ್ನು ಕಟ್ಟಲು 200 ರೂಪಾಯಿಗಳನ್ನು ಕೋರಿ ಒಂದು ಪತ್ರ ಬರೆಯಿರಿ. ಯಾರಿಗೆ ಪತ್ರ ಬರಿತಾ ಇರೋದು? ತಾಯಿಗೆ. ಯಾರು ಪತ್ರ ಬರಿತಾ ಇರೋದು? ಗಣಂಗೂರಿನ ಮೊರಾರ್ಜಿ ದೇಸಾಯಿ ಶಾಲೆಯ ರಾಕೇಶ್ ಎಂಬ ವಿದ್ಯಾರ್ಥಿ. ಯಾವ ವಿಷಯದ ಕುರಿತಾಗಿ ಪತ್ರವನ್ನ ಬರಿತಾ ಇರೋದು? 200 ರೂಪಾಯಿಗಳ ವಾರ್ಷಿಕ ಪರೀಕ್ಷೆಯ ಶುಲ್ಕವನ್ನ ಕಟ್ಟೋ ವಿಷಯದ ಕುರಿತಾಗಿ ಪತ್ರವನ್ನ ಬರಿಬೇಕಾಗಿದೆ. ಈಗ ಪತ್ರವನ್ನ ಬರೆಯೋದಕ್ಕೆ ಶುರು ಮಾಡೋಣ. ಮೊದಲಿಗೆ ಕ್ಷೇಮ, ಶ್ರೀ, ದಿನಾಂಕ ಹಾಕೋಣ. ನಂತರ ಯಾರ ಹೆಸರಲ್ಲಿ ಪತ್ರ ಬರಿಬೇಕೋ ಅವರ ಡೀಟೇಲ್ಸ್ ಅನ್ನ ಹಾಕೋಣ. ಇಂದ ಸೆಕ್ಷನ್ ಮುಗಿದ್ಮೇಲೆ ಸಂಬೋಧನೆಯನ್ನ ಬರೆಯೋಣ. ತಾಯಿಗೆ ಪತ್ರ ಬರಿತಾ ಇರೋದ್ರಿಂದ ನಾನಿಲ್ಲಿ ಮಾತೃಶ್ರೀ ತಾಯಿಯವರಿಗೆ ಅಂತ ಹಾಕಿದ್ದೀನಿ. ಈಗ ಪತ್ರದ ಒಡಲನ್ನ 3 ಪಾರ್ಟ್ ಆಗಿ ಡಿವೈಡ್ ಮಾಡೋಣ. 1, ಯಾರಿಗೆ ಪತ್ರ ಬರಿತಾ ಇದ್ದಾರ ಅವರ ಬಗ್ಗೆ ವಿಚಾರಿಸೋದು. 2, ಮೇನ್ ವಿಷಯದ ಬಗ್ಗೆ ಬರೆಯೋದು. 3, ಉಳಿದವರ ಬಗ್ಗೆ ಕೇಳೋದು. ಮಾತೃಶ್ರೀ ತಾಯಿಯವರಿಗೆ ನಿಮ್ಮ ಮಗನಾದ ರಾಕೇಶ್ ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಚೆನ್ನಾಗಿದ್ದೇನೆ, ನೀವು ಅಲ್ಲಿ ಚೆನ್ನಾಗಿದ್ದೀರಾ ಎಂದು ಭಾವಿಸಿದ್ದೇನೆ. ಪತ್ರದ ಮುಖ್ಯ ವಿಚಾರವೇನೆಂದರೆ ಮಾರ್ಚ್ 10ನೇ ತಾರೀಕಿನ ಒಳಗಾಗಿ ವಾರ್ಷಿಕ ಪರೀಕ್ಷೆಯ ಶುಲ್ಕ 200 ರೂಪಾಯಿಗಳನ್ನು ಕಟ್ಟಬೇಕಾಗಿದೆ. ಹಾಗಾಗಿ ಆದಷ್ಟು ಬೇಗ ಹಣವನ್ನು ಕಳಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮೇನ್ ಟಾಪಿಕ್ ಮುಗಿತು. ಇದಾದ್ಮೇಲೆ ಉಳಿದವರ ಬಗ್ಗೆ ವಿಚಾರಿಸಿದ್ರೆ ಪತ್ರದ ಒಡಲು ಮುಗಿಯುತ್ತೆ. ನೆಕ್ಸ್ಟ್ ವಂದನೆಗಳೊಂದಿಗೆ ಅಂತ ಬರೆದು ಬಲಭಾಗದಲ್ಲಿ ಇಂತಿ ತಮ್ಮ ಪ್ರೀತಿಯ ಮಗ ಅಂತ ಬರೆದು ರಾಕೇಶ್ ಹೆಸರಲ್ಲಿ ಸೈನ್ ಮಾಡಿ. ಕೊನೆಯಲ್ಲಿ ಹೊರ ವಿಳಾಸ ಇವರಿಗೆ ಸಾವಿತ್ರಮ್ಮ, ಡೋರ್ ನಂಬರ್ 25, ಅರಸೀಕೆರೆ, ಹಾಸನ ಅಂತ ಬರೆದು ವೈಯಕ್ತಿಕ ಪತ್ರವನ್ನ ಎಂಡ್ ಮಾಡಿ. ವೈಯಕ್ತಿಕ ಪತ್ರ ಅಂದ್ರೆ ಇಷ್ಟೇ ನೋಡಿ, ತುಂಬಾ ಸಿಂಪಲ್ ಆಗಿರುತ್ತೆ. ಇದೇ ರೀತಿಯಾಗಿ ಶಾಲೆಯಲ್ಲಿ ನಡೆದ ವಾರ್ಷಿಕ ಸಮ್ಮೇಳನದ ಕುರಿತು ನಿಮ್ಮ ಗೆಳೆಯ ಗೆಳೆಯರಿಗೆ ಪತ್ರ ಬರೆಯೋದು, ನಿಮ್ಮ ತಂದೆಯವರಿಗೆ ವಿದ್ಯಾಭ್ಯಾಸದ ಕುರಿತು ಪತ್ರವನ್ನ ಬರೆಯೋದು, ಶಾಲೆಯ ವಾರ್ಷಿಕೋತ್ಸವಕ್ಕೆ ತಂದೆಯನ್ನು ಆಹ್ವಾನಿಸುವ ಪತ್ರ ಬರೆಯೋದು, ಹೀಗೆ ನಿಮಗೆ ಎಕ್ಸಾಮ್ಗೆ ಯೂಸ್ ಆಗುವಂತಹ 5-6 ರೀತಿಯ ವೈಯಕ್ತಿಕ ಪತ್ರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ವೈಯಕ್ತಿಕ ಪತ್ರ ಅಂದರೆ ಖಾಸಗಿ ಪತ್ರವನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಬರೆಯೋದು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.